ಬಿಜೆಪಿ ಸರ್ಕಾರಕ್ಕೆ ಅನ್ಯಾಯ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. जय 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 भीम, जय भीम, जय भीम, जय 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 भीम, जय भीम, जय भीम. मस्त नीतीश कुमार सरकारಕ್ಕೆ मस्त नीतीश कुमार सरकारಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಮಹಾಬೋಧಿ ಮುಕ್ತಿ ಆಂದೋಲನಕ್ಕೆ ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ಮಹಾಬೋಧಿ ಆಡಳಿತ ಮಂಡಳಿಯಲ್ಲಿ ಮಹಾಬೋಧಿ ಆಡಳಿತ ಮಂಡಳಿಯಲ್ಲಿ ನಾವು ಕನಸು ಕಟ್ಟುತ್ತೇವೆ. ಕ್ರಾಂತಿ ಕೆಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ. ಕ್ರಾಂತಿ ಕೆಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ. ನಮ್ಮ ಪಾಲಿನ ರಕ್ತಗಾಲಿನಲ್ಲಿ ಹಾಡ ಬರೆಯುತ್ತೇವ. ಈ ನೆಲದ ಹಾಡ ಬರೆಯುತ್ತೇವ. ಕಟ್ಟುತ್ತೇವೆ ನಾವು, ಕಟ್ಟುತ್ತೇವೆ ನಾವು, ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕತೆ ಕಟ್ಟುತ್ತೇವ. ನಾವು ಕನಸು ಕಟ್ಟುತ್ತೇವ, ನಾವು ಮನಸ್ಸು ಕಟ್ಟುತ್ತೇವ. ಇತಿಹಾಸದಲ್ಲಿ ಶಾಂತಿ, ಸಹೋದರತೆ, ಸಮಾನತೆ, ಜ್ಞಾನದ ಜ್ಯೋತಿ ಭಗವಾನ್ ಗೌತಮ್ ಬುದ್ಧರಿಗೆ ಶರಣಾದ ಜಗತ್ತಿನ ಏಕೈಕ ಸಂಪೂರ್ಣ ಸಾಮ್ರಾಟ ಅಶೋಕನು ತನ್ನ ಆಡಳಿತದಲ್ಲಿ ಭಾರತದ ನಕ್ಷೆಯನ್ನು ಬರುವ ಪ್ರದೇಶಗಳಲ್ಲಿ 84,000 ಬೌದ್ಧ ವಿಹಾರಗಳನ್ನು ನಿರ್ಮಿಸಿ ವಿಜ್ಞಾನದಿಂದ ಜ್ಞಾನ ಕಲಿಕೆಗಳು ಬೌದ್ಧ ಭಿಕ್ಕುಗಳ ಮುಖಾಂತರ ದಾರಿ ತೋರುವ ಕಾರ್ಯ ಮಾಡಿದರು. ಮೂಢನಂಬಿಕೆ, ದೇವರು, ಧರ್ಮದ ಹೆಸರಿನಲ್ಲಿ ನಡೆಸುತ್ತಿರುವ ಶೋಷಣೆ, ಅತ್ಯಾಚಾರ, ಕೊಲೆ, ಸುಲಿಗಳನ್ನು ಮುಕ್ತಗೊಳಿಸೋಣ ಎಂಬ ಧ್ಯೇಯ ವ್ಯಾಖ್ಯಾನದೊಂದಿಗೆ ತಮ್ಮಲ್ಲಿ ತಿಳಿಯಪಡಿಸುತ್ತೇವೆ. ತತ್ವೋತ್ತಾಯಗಳು: ಗಂಗಾಚಾರ್ಯ ಬದ್ಯಾಜಿಯವರನ್ನು ಶೀಘ್ರ ಬಿಡುಗಡೆಗೊಳಿಸಬೇಕು. ಎರಡನೇದು, ಮಹಾಬೋಧಿ ಬೌದ್ಧ ವಿಹಾರದ ಆಡಳಿತವನ್ನು ಬೌದ್ಧರಿಗೆ ವಹಿಸಬೇಕೆಂದು ನಾವು ಕೇಳ್ಕೊತಾ ಇದ್ದೇವೆ. ಧನ್ಯವಾದಗಳು. ಕೆಲಸ ಇಲ್ಲದೇನೋ ಆದ್ರೆ ಇವತ್ತು ನಮಗೆ ಕೈದಾರ ನಾವು ಭಾಳ ಬೆರಳಿನ ಇಡಲಿಕ್ಕೆ ಎಷ್ಟು ಇದ್ದೆವು. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರೇ ಬಂದು ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದು ಮೊದಲನೆಯ ಹೋರಾಟದ ಕಿಚ್ಚಿದು. ಇದು ಮೊದಲನೇದು ಕಿಡಿ. ಇನ್ನು ಮುಂದೆ ಏನಾಗ್ತದೆ ಅನ್ನೋದು ಈ ದೇಶಾದ್ಯಂತ ಎಲ್ಲರ ಮುಂದೆ ನೋಡ್ತೀವಿ. ಸಾಮ್ರಾಟ ಅಶೋಕನ ಕಾಲದಲ್ಲಿ ಭಗವಾನ್ ಬುದ್ಧರ ಒಂದು ಬೌದ್ಧಾಲಯಗಳನ್ನು 80,000 ಬೌದ್ಧಾಲಯಗಳನ್ನು ಈ ದೇಶದಲ್ಲಿ ನಿರ್ಮಿಸಿ. ಅವು ಎಲ್ಲೆಲ್ಲಿ ಅದಾವ, ಯಾರು ಅಲ್ಲಿ ಅದಾವ, ಅದರ ಮುಂದಿನ ವಿಚಾರ. ಆದರೆ ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆದಂಥ ಸ್ಥಳ ಏನೈತಿಲ್ಲ, ಬುದ್ಧ ಏನು ಬಿಹಾರದ ಬುದ್ಧಗಯಾದ, ಆ ಜ್ಞಾನೋದಯ ಆದಂಥ ಸ್ಥಳದಲ್ಲಿ ಇದ್ದಂಥ ಬುದ್ಧ ವಿಹಾರವನ್ನು ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಈ 4 ಜನ ಹಿಂದೂಗಳನ್ನು ಸೇರಿಸ್ಕೊಂಡಿದ್ದಾರೆ, 4 ಜನ ಬೌದ್ಧರದಾರೆ, ಜಿಲ್ಲಾಧಿಕಾರಿಗಳು ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಈಗ ನಮ್ಮ ಪ್ರಶ್ನೆ ಏನಂದರೆ, ಬೌದ್ಧ ಧರ್ಮದಲ್ಲಿ ಹಿಂದೂಗಳದ್ದು ಕೆಲಸ ಏನು? ಬೌದ್ಧರ ಏನದನ್ನು ಧಾರ್ಮಿಕ ಸ್ಥಳ ಐತಿ, ಬೌದ್ಧರ ಒಂದು ಅಲ್ಲೇನು ಅಧ್ಯಯನ ಸ್ಥಳ ಐತಿ, ಬೌದ್ಧರಿಗೇನೋ ಜ್ಞಾನೋದಯ, ಬುದ್ಧರಿಗೆ ಜ್ಞಾನೋದಯ ಆದಂಥ ಸ್ಥಳ ಐತಿ, ಮತ್ತು ಎಲ್ಲ ಜನರಿಗೆ ಜ್ಞಾನವನ್ನು ಕೊಡುವಂಥ ಸ್ಥಳ ಏನೈತಿ ಅದನ್ನು ಆಕ್ರಮಿಸಿಕೊಂಡು ಮೂಢನಂಬಿಕೆ, ಅನಾಚಾರ, ದುರಾಚಾರ, ಭ್ರಷ್ಟಾಚಾರ ಮಾಡತಕ್ಕಂಥ ಅಲ್ಲಿನ ಕೆಲವು ಏನು ಮನುವಾದಿ ಶಕ್ತಿಗಳು ಏನದಾವ ಅವುಗಳನ್ನು ಹೊರಗೆ ತೆಗೆಯಬೇಕಂತೇಳಿ ಬಿಹಾರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತಿದ್ದೀವಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈಗ ಸಾಂಕೇತಿಕವಾಗಿ ನಾವು ಹೋರಾಟವನ್ನು ಪ್ರಾರಂಭಿಸಿದ್ದೇವೆ. ಇದು ಇನ್ನು ಮುಂದೆ ರಾಜ್ಯಾದ್ಯಂತ, ದೇಶಾದ್ಯಂತ ಇದು ಚಳವಳಿ ಪ್ರಾರಂಭ ಆಗೋದು ಗ್ಯಾರಂಟಿ. ಮತ್ತು ಕೇವಲ
ಮಹಾಬೋಧಿ ಬುದ್ಧ ವಿಹಾರಕ್ಕಷ್ಟೇ ಈ ಹೋರಾಟ ಸೀಮಿತ ಇರಲ್ಲ. ಏನು ನಿಮ್ಮ ಈಗೇನು ಕಾಶಿ ರಾಮೇಶ್ವರ ಅಂತ ಹೇಳ್ತೀರಿ, ವಿಠ್ಠಲನ ಮಂದಿರ ಪಂಡ್ರಾಪುರ ಅಂತ ಹೇಳ್ತೀರಿ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ತಿರುಪತಿ ದೇವಸ್ಥಾನ, ಇವೆಲ್ಲ ಬೌದ್ಧ ದೇವಾಲಯಗಳು. ಇವುಗಳನ್ನು ನಮ್ಮ ಉಸಿರಿರುವವರಿಗೆ ಇವುಗಳನ್ನು ಒಳ್ಳೆ ಬೌದ್ಧರಿಗೆ ಏನು ಅದನ್ನು ಒಪ್ಪಿಸುವಂಥ ಮಾಡುವ ಕೆಲಸವನ್ನು ನಾವು ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತದ ಕುಡಿಗಳಾಗಿ ನಾವು ಜವಾಬ್ದಾರಿಯಿಂದ ಈ ಕೆಲಸ ಮಾಡ್ತೀವಿ. ನಾವ್ಯಾರು ಬೇರೆ ಧರ್ಮದ್ದೇನು ಕಸ್ಕೊಳ್ಳಕತ್ತಿಲ್ಲ, ನಿಮ್ಮ ಧರ್ಮದಾಗ ನಾವೇನು ಪಾಲು ಕೇಳಕತ್ತಿಲ್ಲ. 1956 ಅಕ್ಟೋಬರ್ 14ರಂದು ಬಾಬಾ ಸಾಹೇಬ್ರೇನು ನಾಗ್ಪುರದ ದೀಕ್ಷಾಭೂಮಿಯಲ್ಲಿ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಏನು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು, ಅಂದೇ ಈ ದೇಶದ ಮೂಲ ನಿವಾಸಿಗಳಾದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ನಾವು ಬೌದ್ಧರಾದೆವು. ಇದು ಜಗತ್ತಿನ ಇತಿಹಾಸದ ಸತ್ಯ. ಅದಕ್ಕಾಗಿ ಕೇಂದ್ರ ಸರ್ಕಾರದ ಕುತಂತ್ರ ಇದೆ. ಈ ನರೇಂದ್ರ ಮೋದಿ, ಅಮಿತ್ ಶಾ ಅಂದು, ಆಮೇಲೆ ಈ ನಿತೀಶ್ ಕುಮಾರ, ಇವ ಏನಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದ ರೊಕ್ಕ ಏನು ನಮ್ಮ ದೇಶದ ಅರ್ಧ ಸಂಪತ್ತೇ ಹೊಡ್ಕೊಂಡು ಬಿಹಾರಕ್ಕೆ ಒಯ್ಯುವಂಥ ಈ ಕುತಂತ್ರಿ ಏನದಲ್ಲ ಈ ನಿತೀಶ್ ಕುಮಾರ, ಇವನು ಎಚ್ಚರಿಕೆಯಿಂದ ಇರಬೇಕು. ಈಗಾಗಲೇ ನಾವು ಈ ಹೋರಾಟವನ್ನು ಈ ಬಿಜಾಪುರ ಜಿಲ್ಲೆಯಿಂದ, ಯಾಕಂದ್ರೆ ಬಸವಣ್ಣನವರ ಜನ್ಮಿಸಿದ ನಾಡು ಇದು. ಭಾಳಷ್ಟು ಸೂಫಿ ಸಂತರು, ಕವಿಗಳು, ಸಾಹಿತಿಗಳು, ಮಹಾಪುರುಷರು ಜನ್ಮಿಸಿದಂಥ ನಾಡು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ನಡೆದಾಡಿ ಹೋದಂಥ ಈ ಭೂಮಿ. ಇಲ್ಲಿಂದ ನಾವು ಈ ಹೋರಾಟವನ್ನು ಪ್ರಾರಂಭಿಸಿದ್ದೇವೆ. ಈಗ ಸರ್ಕಾರಕ್ಕೆ ನಮ್ಮದು ಏನು ಕೇಂದ್ರ ಸರ್ಕಾರ ಮತ್ತು ಬಿಹಾರ ಸರ್ಕಾರ ಅಲ್ಲಿ ಆಡಳಿತ ಮಂಡಳಿ ಸಂಪೂರ್ಣವಾಗಿ ಬೌದ್ಧರಿಗೆ ವಹಿಸಬೇಕು ಅಂತೇಳಿ ನಾವು ಅವರಿಗೆ ಮನವಿ ಮಾಡ್ತಾ ಇದ್ದೇವೆ. ಆಕಸ್ಮಿಕ ಇದಕ್ಕೆ ಕಿವಿಗೊಡದೇ ಇದ್ದಲ್ಲಿ ಇದಕ್ಕೆ ತಕ್ಕ ಉತ್ತರ ಕೊಡುವುದು ನಮಗೆ ಹ್ಯಾಂಗೆ ಕೊಡಬೇಕು ಅನ್ನೋದು ನಮ್ಗೆ ಗೊತ್ತೈತಿ. ನಮ್ಮ ವಿಹಾರಗಳನ್ನು ಉಳಿಸ್ಕೊಳ್ಳುವಂಥ ಕೆಲಸ ನಮಗೈತಿ. ಅಲ್ಲೇನು ಬುದ್ಧ ವಿಹಾರದಾಗ ಅಲ್ಲಿ ಏನು ಈ ಜಗತ್ತಿನಾಗ ಎಲ್ಲೇ ಅವ್ರಿಗೆ ಈ ಮೋದಿ ಬೇರೆ ದೇಶಕ್ಕೆ ಎಲ್ಲೇ ಹೋದಪ್ಪ ಅಂತಂದ್ರೆ ಅಲ್ಲೇನು ನಾ ರಾಮನ ದೇಶದಿಂದ ಬಂದೀನಿ, ಕೃಷ್ಣನ ದೇಶದಿಂದ ಬಂದೀನಿ ಅಂತ ಹೇಳಬೇಕಾಗಿತ್ತಲ್ಲ. ಯಾಕೆ ಹೇಳಲ್ಲ? ನಾ ಬುದ್ಧನ ನಾಡಿನಿಂದ ಬಂದೀನಿ ಅಂತ ಹೇಳ್ತಾನೆ ಮೋದಿ. ಯಾರೇ ಹೋದ್ರೂ ಈ ದೇಶದವ್ರು ಅದೇ ಹೇಳ್ತಾರೆ. ಪ್ರಶ್ನೆ ಬಂದದೇನಪ್ಪ ಅಂತಂದ್ರೆ ಇದು ಏನು ನಾಲ್ಗಿದಾಗ ಒಂದು ಬೆನ್ನಾಗ ಚೂರಿ, ಇದು ಬಗಲಾಗ ಚೂರಿ ಇಟ್ಕೊಂಡು ಇದೊಂದು ಕೆಲಸ ಮಾಡ್ಲಕತ್ತಾರೆ ಈಗಿನ ಸರ್ಕಾರಗಳು. ಅದಕ್ಕೆ ನಮ್ಮ ಕೆಲಸ ಏನಪ್ಪ ಅಂತಂದ್ರೆ ಸಮಾಜವನ್ನು ಜಾಗೃತಗೊಳಿಸೋದು. ಇವರೆಲ್ಲ ದೇವರ ದಿಂಡಿರ ಹೆಸರಿನ ಮೇಲೆ ನಮಗೆ ಮೂಢನಂಬಿಕೆ, ಅನಕ್ಷರಸ್ತೆ ಮತ್ತು ನಮ್ಮ ಬುದ್ಧಿಹೀನರಾಗಿ ಮಾಡುವಂಥ ಕೆಲಸವನ್ನು ಈ ದೇವರುಗಳ ಹೆಸರುಗಳು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮುಂದೂ ಮಾಡ್ತಾರೆ. ಆದರೆ ಅದಕ್ಕೆ ನಾವು ಕೇಳಿಸ್ಕೊಡೋದಿಲ್ಲ. ಸಮಾಜವನ್ನು ಜಾಗೃತ ಮಾಡುವಂಥ ಕೆಲಸ ಮಾಡಬೇಕಾಗ್ಯದ. ಈಗ ಅದಕ್ಕೆ ಮಹಾಬೋಧಿ ಬುದ್ಧ ವಿಹಾರದಲ್ಲಿ ಆಡಳಿತ ಏನು ಮಂಡಳಿ ಐತಿ, ಅಲ್ಲಿ ಕೇವಲ ಬೌದ್ಧರೇ ಇರಬೇಕು ಅನ್ನೋದನ್ನು ನಾವು ಸರ್ಕಾರಕ್ಕೆ ಇನ್ನೊಮ್ಮೆ ಅವ್ರಿಗೆ ಕೇಳ್ಕೊಳ್ತಾ ಇದ್ದೇವೆ. ಕೇಳದೇ ಇದ್ದರೆ ಮುಂದಿನ ಹೋರಾಟ ಮಾಡ್ತೇವೆ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಬುದ್ಧ.